ನಮಸ್ಕಾರ ವೀಕ್ಷಕರೇ, ನಾಳೆ ಸೋಮವಾರ ಗೊತ್ತಲ್ವಾ? 22/7/2024. ಸೊ ನಾಳೆ ಸೋಮವಾರ ದಿನ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಸೊ ಟೋಟಲ್ ಆಗಿ 4,000 ಅಥವಾ 6,000 ವರೆಗೂ ಕೂಡ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ಕಣ್ರಿ. ಸೊ ನಿಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ನಾಳೆ ಜಮಾ ಆಗುವಂತಹ ಚಾನ್ಸಸ್ ಇರುವಂತದ್ದು. ಸೊ ನಾಳೆ 22 ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂತದ್ದು. ಆ ಒಂದು 22 ಜಿಲ್ಲೆಗಳು ಯಾವ್ಯಾವು, ಸೊ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ, ಆ ಒಂದು ಜಿಲ್ಲೆಗಳಿರುವಂತಹ ಕೆಲವೊಂದಿಷ್ಟು ತಾಲೂಕುಗಳಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಒಂದು ಜಿಲ್ಲೆಗಳನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದೇನಪ್ಪ ದಿನೇ ದಿನೇ ಇದನ್ನೇ ಹೇಳ್ತೀರಾ ಅಂತ ನೀವು ಅನ್ಕೋಬಹುದು. ಸೊ ದಿನೇ ದಿನೇ ಬರ್ತಾ ಇರುವಂತದ್ದು ನ್ಯೂಸ್ ಇದೆ ಕಣ್ರಿ. ಸೊ ಯಾಕಂದ್ರೆ ನಿಮ್ಗೆ ಅಮೌಂಟ್ ಜಮಾ ಆಗಿಲ್ಲ ಅಂದ್ರೆ ಸೊ ಫೇಕ್ ನ್ಯೂಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಕಷ್ಟು ಫಲಾನುಭವಿಗಳಿಗೆ ಇದೀಗ ಜಮಾ ಆಗ್ತಾ ಇರುವಂತದ್ದು. ಸೊ ದಿನೇ ದಿನೇ 1 ಲಕ್ಷ 2 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ 20 ಅಥವಾ 10 ಲಕ್ಷ ಫಲಾನುಭವಿಗಳಿಗೆ ದಿನಕ್ಕೇನೆ ಜಮಾ ಮಾಡ್ತಾ ಇದ್ರು. ಸೊ ಈಗ ಮೊದಲಿನ ಒಂದು ದಿನಕ್ಕೆ ಮತ್ತು ಈಗಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ 4 ರಿಂದ 5 ದಿನಗಳ ಕಾಲ ಟೈಮ್ ತಗೊಳ್ಳುತ್ತದೆ. ಸೊ ಅದಕ್ಕೋಸ್ಕರ ನಿಮಗೆ ಡಿಲೇ ಆಗಿ ಲೇಟ್ ಆಗಿ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ಇಲ್ಲಿ ವಿಪಕ್ಷ ನಾಯಕರು ಕೂಡ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಎಲ್ಲರಿಗೂ ಕೂಡ ಯಾಕೆ ಆಗ್ತಾ ಇಲ್ಲ, ಸ್ವಲ್ಪ ಜನರಿಗೆ ಮಾತ್ರ ಯಾಕೆ ಹಾಕ್ತಾ ಇದ್ರಿ, ಸ್ಪೀಡ್ ಆಗಿ ಹಾಕಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ವಿಪಕ್ಷ ನಾಯಕರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ಕಾರದ ಬಳಿ ಕೊಡ್ಲಿಕ್ಕೆ ಹಣನೇ ಇಲ್ಲ. ಸೊ ಹಣ ಇಲ್ಲದ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಬೇಗನೆ ಅಮೌಂಟ್ ಆಗ್ತಾ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಹೊಸ ರೂಲ್ಸ್ ಗಳನ್ನ ತರ್ತಾ ಇರುವಂತದ್ದು. ಸೊ ಮೊದಲೇ ಯಾಕೆ ತರಲಿಲ್ಲ, ಈಗ ಯಾಕೆ ತರ್ತಾ ಇದ್ದಾರೆ. ಸೊ ಈ ಒಂದು ರೂಲ್ಸ್ ಗಳನ್ನ ಮುಂದಿಟ್ಕೊಂಡು ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ ಗಳನ್ನು ಕೂಡ ತೆಗೆದಾಕ್ತಾ ಇರುವಂತದ್ದು. ಸೊ ಅವರದ್ದು BPL ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇರುವಂತದ್ದು. ಸೊ ಈ ಒಂದು ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ. ಮೊದಲೇ ಯಾಕೆ ತರ್ತಾ ಇಲ್ಲ ಅಂತ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇಲ್ಲಿ ಜನರಿಂದನೂ ಕೂಡ ಮಹಿಳೆಯರಿಂದನೂ ಕೂಡ ಇದೇ ಅಭಿಪ್ರಾಯವನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಕೂಡ ಸಾಕಷ್ಟು ಘಟನೆಗಳು ಪ್ರತಿಭಟನೆಗಳು ನಡೆದವು. ಸೊ ನೀವು ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಸೊ ಬಿಜೆಪಿನ ಒಂದು ಅಥವಾ JDS ನ ಶಾಸಕರು ಕೇಳ್ತಾ ಇರುವಂತದ್ದು, ಮುಖಂಡರು ಕೇಳ್ತಾ ಇರುವಂತದ್ದು. ಸೊ ಇಲ್ಲಿ ಎಲ್ಲ ಮಹಿಳೆಯರು ಕೂಡಿ ಪ್ರತಿಭಟನೆಯನ್ನ ಮಾಡಬೇಕು. ಆವಾಗ ಮಾತ್ರ ಈ ಒಂದು ಕಾಂಗ್ರೆಸ್ ಸರ್ಕಾರದವರು ಎಲ್ಲ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಹಾಕ್ತಾ ಇರುವಂತದ್ದು. ಸೊ ಇಲ್ಲಪ್ಪ ಅಂದ್ರೆ ಈ ರೀತಿಯಾಗಿ ಯಾವ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೆ ನೋಡಿ. MP ಇಲೆಕ್ಷನ್ ನಲ್ಲಿ ವೋಟ್ ಹಾಕ್ಲಿ ಅಂತ ಸಾಕಷ್ಟು ಜನರಿಗೆ ಸ್ಪೀಡ್ ಆಗಿ ಅಮೌಂಟ್ ಬಿಟ್ರು. 2-3 ತಿಂಗಳ ಅಮೌಂಟ್ ಒಂದೇ ತಿಂಗಳಲ್ಲಿ ಬಿಟ್ರು. ಸೊ ಆದ್ರೆ ಈಗ ಯಾವುದೇ ರೀತಿಯಾದಂತಹ ಕಂತುಗಳನ್ನ ಜಮಾ ಮಾಡ್ತಾ ಇಲ್ಲ. SC/ST ಫಲಾನುಭವಿಗಳಿಗೆ ಜಮಾ ಮಾಡಿದ್ವಿ ಅಂತ ಹೇಳಿದ್ರು. ಸೊ SC/ST ಫಲಾನುಭವಿಗಳಿಗೂ ಕೂಡ ಇನ್ನೂ ಕೂಡ ಹೆಚ್ಚಾಗಿ ಅಮೌಂಟ್ ಯಾರಿಗೂ ಕೂಡ ಹೋಗಿಲ್ಲ ಅಂತಾನೆ ಮಾಹಿತಿ ಬರ್ತಾ ಇರುವಂತದ್ದು. ಸೊ ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನೇ ನಾವು ನಿಮ್ಗೆ ತಿಳಿಸ್ಕೊಡುದು. ನಮ್ಮ ಹತ್ರ ಏನಿಲ್ಲ ಕಣ್ರಿ. ಸೊ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ, ಸೊ ನ್ಯೂಸ್ ದವರು ಅವರು ಅದೇ ಕೊಡ್ತಿರುವಂತದ್ದು. ಸೊ ನಾವು ಕೂಡ ಅದನ್ನೇ ಕೊಡ್ತಿರುವಂತದ್ದು. ಸೊ ಫೇಕ್ ನ್ಯೂಸ್ ಅನ್ಕೊಂಡ್ರೆ ನಾವೇನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಯಾಕಂದ್ರೆ ಮೇಲ್ಗಡೆಯಿಂದ ಏನ್ ಇನ್ಫಾರ್ಮೇಶನ್ ಬರತ್ತೆ ನೋಡಿ, ಸೊ ಅದನ್ನ ನಿಮ್ ಹತ್ರ ತಲುಪುವುದೇ ನಮ್ಮ ಕೆಲಸ ಆಗಿರತ್ತೆ. ಸೊ ಅವ್ರು ಅಮೌಂಟ್ ಹಾಕ್ತಿವಂತ ಹೇಳಿ ಹಾಕ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗಾಗಲೇ ಹೇಳಿದ್ರು, ಜೂನ್ ನಲ್ಲಿ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಅಮೌಂಟ್ ಹಾಕ್ತಿವಿ, 11ನೇ ಕಂತು ಹಾಕ್ತಿವಿ, ನೆಕ್ಸ್ಟ್ ಟ್ರೆಜರಿಗೆ ಬಂದು ಈಗಾಗಲೇ ಮುಟ್ಟಿದೆ. ಈಗ 12ನೇ ಕಂತು ಕೂಡ ಇನ್ನೇನು ಜುಲೈನಲ್ಲಿ ಹಾಕ್ತಿವಿ ಅಂತ ಹೇಳಿದ್ರು. ಸೊ ಅದು ಕೂಡ ಹೋಯ್ತು. ಜುಲೈನಲ್ಲಿ ಹೇಳಿದ್ರು ಸ್ಟಾರ್ಟಿಂಗ್ ಏನೇ ಅಮೌಂಟ್ ಹಾಕ್ತಿವಂತ. ಸೊ ಅವಾಗೂ ಕೂಡ ಹೋಯ್ತು. ಈಗ ಜುಲೈ 15ನೇ ತಾರೀಕು ಅಂತ ಹೇಳಿದ್ರು, ಫಿಕ್ಸ್ ಮಾಡಿದ್ರು 12ನೇ ಕಂತಿನ ಹಣ. ಸೊ ಅವಾಗಿನಿಂದ ಸ್ವಲ್ಪ ಜನರಿಗೆ ಜಮಾ ಆಗ್ತಾ ಇದೆ. ಜಮಾ ಆಗಿಲ್ಲ ಅಂತ ಏನಿಲ್ಲ, 100% ಜಮಾ ಆಗ್ತಾ ಇರುವಂತದ್ದು. ಸೊ ಇದು ನಾನಂತೂ ಇದನ್ನ ನಾನು ಮೇಲೆ ಒಪ್ಕೋತೀನಿ. ಯಾಕಂದ್ರೆ 100% ಜಮಾ ಆಗ್ತಾ ಇದೆ. ಜನರಿಂದ ಕಮೆಂಟ್ ಕೂಡ ಬರ್ತಾ ಇದ್ರೆ ನೀವು ಫೇಕ್ ಅಂತ ಅನ್ಕೊಳ್ಬಹುದು. ನಾನೇ ಕಮೆಂಟ್ ಮಾಡಿಸಿದೀನಿ ಅಂತ ಅನ್ಕೊಳ್ಳಿ, ಏನ್ ಬೇಕಾ ತಿಳ್ಕೊದ್ರಿ. ಆದ್ರೆ ನಿಜ ಇದೆ ನಿಜ. ಸ್ವಲ್ಪ ಜನರಿಗೆ ಅಮೌಂಟ್ ಅಂತೂ ಜಮಾ ಆಗ್ತಾ ಇದೆ. 100% ನಿಜ. ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಸೊ ಇದು ನಾನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇಲ್ಲ, ಸ್ವಲ್ಪ ಹಂತವಾಗಿ ಸ್ವಲ್ಪ ಜನರಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಇದಕ್ಕೆ ಕಾರಣ ಕೇಳಿದ್ರೆ, ಯಾಕೆ ಈ ರೀತಿಯಾಗಿ ಸ್ವಲ್ಪ ಜಮಾ ಮಾಡ್ತಾ ಇದ್ರ, ಎಲ್ಲನೂ ಕೂಡ ಎಲ್ಲರ ಖಾತೆಗೆ ಡೈರೆಕ್ಟ್ ಆಗಿ ಯಾಕೆ ಜಮಾ ಮಾಡಲ್ಲ ಅಂತ ಈ ಒಂದು ಕ್ವಶನ್ ಮಾಡಿದಾಗ ಮಾಧ್ಯಮದವರು ಏನ್ ಹೇಳಿದ್ರು ಅಂದ್ರೆ, ಈಗ ಕೇಳಿ. ಸೊ ಈಗಾಗಲೇ ನಾವು ರೇಷನ್ಸ್ ಕಾರ್ಡ್ ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು ಆಹಾರ ಇಲಾಖೆ. ನಾವು ಕೂಡ ಗೃಹಲಕ್ಷ್ಮಿ ಮಹಿಳೆಯರನ್ನ ತೆಗೆದಾಕ್ತಾ ಇರುವಂತದ್ದು. ಯಾತಕ್ಕೆ ಅಂದ್ರೆ, ಅರ್ಹತೆ ಇಲ್ಲದವರನ್ನ GST ಟ್ಯಾಕ್ಸ್ ಪೇ ಮಾಡುವವರನ್ನ ಎಲ್ಲರನ್ನು ಕೂಡ ತೆಗೆದಾಕ್ತಾ ಇದ್ವಿ. ಸೊ ಇದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಗಳನ್ನ ರೀವೆರಿಫಿಕೇಶನ್ ಮಾಡ್ತಾ ಇದ್ವಿ. ರೀವೆರಿಫಿಕೇಶನ್ ಮಾಡುವುದಕ್ಕೆ ನಮಗೆ ಕಾಲಾವಕಾಶಗಳು ಬೇಕಾಗುತ್ತೆ. ಸೊ ರೀವೆರಿಫಿಕೇಶನ್ ಯಾವ ರೀತಿಯಾಗಿ ದಿನಕ್ಕೆ ಮಾಡ್ತೇವೆ, ಆ ಒಂದು ದಿನಕ್ಕೆ ಯಾರ್ಯಾರು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಕೂಡ ಅಮೌಂಟ್ ಹಾಕ್ತಾ ಬರ್ತಾ ಇದೀವಿ. ಉಳಿದಿರುವಂತಹ ಫಲಾನುಭವಿಗಳನ್ನ ತೆಗೆದಾಕ್ತಾ ಇದೀವಿ ಅಂತ ಈ ಒಂದು ಸೊಲ್ಯೂಷನ್ ಅನ್ನ ಹೇಳಿದ್ರವರು. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ನಿ. ಈಗ ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ?
ನೀವು ಅವ್ರೇನು ದುಡ್ಡು ಕೊಡ್ತಾ ಇದಾರೆ ನಮಗೆ, ಅವ್ರಿಗೆ ನಮ್ಗೆ ಸಮಾಧಾನ ಇಲ್ಲ ಕಣ್ರಿ. ಸೊ ಮೇಲಿಂದ ಏನು ಇನ್ಫಾರ್ಮೇಶನ್ ಬರುತ್ತೆ ಸೊ ಅದನ್ನೇ ನಾವು ಹೇಳಬೇಕು. ಸೊ ಅಲ್ಲಿಂದ ಅದೇ ಇನ್ಫಾರ್ಮೇಶನ್ ನಾವು ಹೇಳ್ತಾ ಇರುವಂತದ್ದು. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈಗಲಾದ್ರೂ ಕ್ಲಿಯರ್ ಆಗಿ. ಸೊ ನೋಡಿ, ಈಗ 22 ಜಿಲ್ಲೆಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ನಾನು ಮೊದಲೇ ಹೇಳ್ಬಿಡ್ತೀನಿ, 22 ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಲ್ಲ. ಕೆಲವೊಂದಿಷ್ಟು ಗ್ರಾಮದಲ್ಲಿರುವಂತಹ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಜಮಾ ಆಗತ್ತೆ. ನೆಕ್ಸ್ಟ್ ಮತ್ತೆ ನಾಳೆನೂ ಕೂಡ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಮಾಡ್ತಾರೆ. ರಿವೆರಿಫಿಕೇಶನ್ ಮಾಡ್ಕೋತಾ ಸ್ವಲ್ಪವಾಗಿ ಹಂತ ಹಂತವಾಗಿ ಜಮಾ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಈ ಒಂದು 22 ಜಿಲ್ಲೆಗಳು ಈ ರೀತಿಯಾಗಿದೆ ನೋಡಿ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು, ನಿಮ್ಮ ಖಾತೆಗೂ ಕೂಡ ಹಿಂದೆ ಜಮಾ ಆಗ್ಬಹುದು ಅಥವಾ ನಾಳೆ ಕೂಡ ಜಮಾ ಆಗ್ಬೋದಾಗಿರುತ್ತೆ. ಸೊ ಹಿಂದೆ ಆಗತ್ತೆ ಅಂತ ನಾನು ಹೇಳಲ್ಲ. ಸೊ ಯಾರು ಕೂಡ ಹೇಳಿಕ್ ಬರಲ್ಲ. ಯಾಕಂದ್ರೆ ಸೊ ನಿಮ್ಮ ಈ ಒಂದು ಜಿಲ್ಲೆ ಹಿಡ್ಕೊಂಡ್ರೆ ಆ ಒಂದು ಜಿಲ್ಲೆದಲ್ಲಿರುವಂತಹ ಸಾಕಷ್ಟು ಫಲಾನುಭವಿಗಳಿರ್ತಾರೆ. ಸೊ ಎಲ್ಲರದ್ದು ವೆರಿಫಿಕೇಶನ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ. ಸ್ವಲ್ಪ ಹಂತವಾಗಿ ಒಂದು ವೆರಿಫಿಕೇಶನ್ ಯಾವ ರೀತಿ ಮಾಡ್ತಾ ಇರ್ತಾರೆ. ಸೊ ಒಂದು ವೆರಿಫಿಕೇಶನ್ ಅಲ್ಲಿ ಸೊ ಕ್ಲಿಯರ್ ಆಗಿರುವಂತಹ ಫಲಾನುಭವಿಗಳಿಗೆ ಅಮೌಂಟ್ ಅನ್ನ ಜಮಾ ಮಾಡ್ತಾ ಇರುವಂತದ್ದು. ಓಕೆನಾ. ಸೊ ಇದಿಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.